ಬಂದ್ಯಾವ ಹೆಂಗಿತ್ತು ಕೆಲಸ? ಮಸ್ತ್ ಇತ್ತು ಬಿಡು. ಮಸ್ತ್ ಆರಾಮ್ ಹಿಂಗೆ ಊರೆಲ್ಲ ನೋಡ್ಬೋದ ಗಾಡಿ ಚಂದ ಐತಿ ಕೆಲಸ. ತಗೋ ಚಾ ಕುಡಿ, ಸ್ವಲ್ಪ ಎನರ್ಜಿ ಡ್ರಿಂಕ್. ಇವತ್ತು ಏನು ಆಗಿದ್ದಾಗಲಿ ಹೇಳ್ಬಿಡ್ತೀನಮ್ಮ. ಹಂಗಂತೂ ಸಾಕಾಗಿತ್ತು ಅಡ್ಡಾಡಿ ಅಲ್ಲಿಂದ ಮತ್ತೆ ನಡ್ಕೋತ ಬರಬೇಕು. ದೇವ್ರೆ, ಅಮ್ಮ ಏನು ಮಾಡಕತ್ತ ನನ್ನ ಪಾಪ. ನನ್ನ ಸಂಬಂಧ ಅಷ್ಟೆಲ್ಲ ಓಡಾಡಿ ದುಡಿದು ಕಷ್ಟಪಟ್ಟು ಕಾಲು ನುಸ್ಕೊಂಡು ಮನೆಗೆ ಬರ್ತಾನ. ಆದರೂ ಅವನಿಗೆ ಏನಾರು ಒಂದು ಚುಚ್ಚು ಮಾತಾಡ್ತೀನಿ ನಾನು. ಅರ್ಥ ಮಾಡ್ಕೋದಿಲ್ಲ. ಏನೇನೋ ದುಡುಕಿ ಏನೇನೋ ಮಾತಾಡ್ಬಿಟ್ಟೆ ನಾನು. ಹಿಂಗೆ ಅನ್ಬಾರ್ದಿತ್ತು. ಪಾಪ ಎಷ್ಟು ಮನ್ಸಿಗೆ ಹಚ್ಕೊಂಡಾನು. ಏನು ಎಷ್ಟು ಕಷ್ಟಪಡ್ತಾನಂತ ಈಗ ಗೊತ್ತಾಯ್ತು ನನಗೆ. ಇವತ್ತೇನು ಆಗಿದ್ದಾಗಲಿ ಎಲ್ಲ ಹೇಳ್ಬಿಡ್ತೀನಿ. ಸಾರಿ ಅಂತ ಕೇಳೇ ಬಿಡ್ತೀನಿ ಇವತ್ತು. ಏನೋ ಮಾರ ತಲೆ ಚಿಟ್ಟಡ್ದೋತಲ್ಲ ಆ ಕಡೆ ಮನೆಗೆ. ಆರಾಮ್ ಹೊರಗೆ ಅಡ್ಡಾಡ್ತಿದ್ದೆ ಹೆಂಗೋ ಕೆಲಸ ಮಾಡ್ಕೊಂಡು. ಇದು ಆಗಲ್ಲಪ್ಪ ನನಗೆ. ಆರಾಮ್ ಹೆಂಗೋ ಹೊರಗೆ ಓಡಾಡ್ಕೊಂಡಿದ್ದೆ. ಪಾಪ ಎಷ್ಟು ಕಷ್ಟಪಡ್ತಿದ್ಲಲ್ಲ. ಬೆಳಗ್ಗೆಯಿಂದ ನಾನು ಟ್ರೈ ಮಾಡಾಕತ್ತೀನಿ ಎಲ್ಲ ಕೆಲಸ ಮಾಡಿ ರೆಸ್ಟ್ ಮಾಡ್ಬೋದು, ಆಕಿ ನಂಗೆ ಫೋನ್ ನೋಡ್ಬೋದು ಅಂತ ನಾ ತಿಳ್ಕೊಂಡಿದ್ದೆ. ಹೆಣ್ಮಕ್ಳ ಜೀವನನೂ ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಸಾರಿ ಕೇಳ್ಬಿಡ್ಲೇನು? ಬೇಡ, ಇಲ್ಲ ಕೇಳ್ಬಿಡ್ತೀನಿ. ಪಾಪ ಏನೇನೋ ಮಾತಾಡಿದ್ನಲ್ಲ ಆಕಿಗೆ. ಹೆಂಗೆ ಮುಖ ತೋರಿಸ್ಲು ನಾನು? ಹೆಂಗೆ ಸಾರಿ ಕೇಳಲಿ? ಇಷ್ಟೆಲ್ಲ ಅನ್ಬಾರ್ದಾಗಿತ್ತು. ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬಾರ್ದಾಗಿತ್ತು ನಾನು. ಬರೋ ಟೈಮ್ ಬಂದ್ಲ ಅನ್ಸುತ್ತೆ. ಆರಾಮ್ ಮುಕ್ಕೊಂಡಾಗ ನಾಟಕ ಮಾಡ್ತೀನಿ. ಬಂದ್ಯಾ? ಬಂದೆ. ಚಾ ಮಾಡ್ತೀನಿ ತಡಿ. ಯಾಕ? ಒಂದು ನಿಮಿಷ ಬಾಯಿಲಿ. ಹೆಂಗ ಅನ್ಸತೈತಿ ಕೆಲಸ? ಕೆಲಸ ಏನು ಫಸ್ಟ್ ಕ್ಲಾಸ್. ಆರಾಮ್ ಮನ್ಯಾಗ ಮುಖದ್ನಿ ಇದ್ದು ಹಿಡಿತೀನಿ. ಚಲೋ ಐತಿ ಕೆಲಸ. ನಿನಗೆ ಹೆಂಗೈತಿ ಕೆಲಸ? ಏನಾಯ್ತು? ಕೆಲಸ ಮಾಡಕ್ಕಾಗತ್ತಿಲ್ಲ. ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡೆ. ನನಗೂ ಆಗತ್ತಿಲ್ಲ. ಮತ್ತೇನು ಹೇಳಿದ್ದಿ? ಏನು ಹೇಳಿದ್ದಿ? ನೀ ಏನು ಹೇಳಿದ್ದಿ? ನೀ ನೆನ್ಪು ಮಾಡ್ಕೊ. ಏನು ಹೇಳಿದ್ದಿ? ನೀ ನೆನ್ಪು ಮಾಡ್ಕೊ. ದೊಡ್ಡ ಮಾತಾಡಿದ್ದಲ್ಲ. ಹಂಗೋ ಹಿಂಗೋ ಏನು ಮಾಡ್ತೀವಿ ಅದು ಮಾಡ್ತೀವಿ ಅಡ್ಡಾಡ್ತೀವಿ ಮಜಾ ಮಾಡ್ತೀವಿ ಅಂತ ಗೊತ್ತಾತಿಲ್ಲ. ಏನು ಮಜಾ ಮಾಡ್ತೀನಿ? ನೀನು ಗೊತ್ತಾತಿಲ್ಲ ಈಗ ಏನು ಮಜಾ ಮಾಡ್ತೀನಿ ನಾನು ಮನ್ಯಾಗ ಅಂತ. ನೀನೇ ಅಂದಿದ್ದಿ ಫಸ್ಟ್. ನೀ ಏನು ಅಂದಿದ್ದು ನೆನಪೈತಿಲ್ಲ? ನೀ ಏನಂದಿದ್ದು ನೆನಪೈತಿಲ್ಲ? ನೀನು ನೆನೆಸ್ಕೊ ಒಂದ್ಸತಿ. ಇಲ್ಲ ಸರ್, ನಾನು ಒಂದ್ಸಲ ಚೆಕ್ ಮಾಡ್ತೀನಿ. ಅದು 3 ಡೇಸಲ್ಲೇ ಬರ್ಬೇಕು ಸರ್. ಚೆಕ್ ಮಾಡ್ತೀನಿ ಅಂತ ಇದ್ದೀನಿ. ಅದು ಓಕೆ ಸರ್, ಓಕೆ. ಯಾವ ಕಿರಿಕಿರಿ ಒಂದು ಸುದ್ದಿರಲ್ಲ ಏನಿರೋರು. ಫೋನ್ ಮಾಡಿ ನಮಗೆ ತಿಳ್ಕಿಂತ ಬಂದೆ. ಏನು ಮಾಡಕತ್ತೀವ ರಾಣಿ? ಒಂದು ಸ್ವಲ್ಪ ಚಾ ಮಾಡುತ್ತಲ್ಲಿ ಬೇನ ಆಗತ್ತೈತಿ. ಹಾಂ, ಫ್ರೆಶ್ ಆಗಿ ನಾ ಮಾಡ್ತೀನಿ ಆತ. ತಗೋ. ಇತ್ತು ಚಂತನ ಫೋನ್ ನೋಡ್ಕೋತ ಕುಂತ್ಬಿಡು. ಬೇರೆ ಕೆಲಸನೇ ಇಲ್ಲ ನೋಡಿ ನಿನಗೆ. ಚಂತನ ಮನೆಯಾಗ ಇರ್ತಿ, ಫೋನ್ ನೋಡ್ಕೋತ ಕುಂತಿರ್ತಿ. ನಾ ಬರ್ನ ಒಂದು ಸ್ವಲ್ಪ ಏನರ ಕೈ ಹೊತ್ತದು ಕಾಲು ಹೊತ್ತದು ಬಂದೇನು ಆರಾಮಿತ್ತನ ಕೆಲಸ ಸುಸ್ತಾತನು ಒಂದಿನಾರು ಕೇಳೇನು ಫೋನ್ ನೋಡ್ಕೋತ ಕುಂತ್ಬಿಡು ಚಂತನ. ಬರೇ ನೀನು ಹೋಗಿತ್ತು ನೋಡಿ ನಾನು ತಗೋಗು. ಹಾಗಾಗೈತಿ ಎಲ್ಲರ ಸಂಬಂಧ ಕೈ ಚಂತನ ಫೋನ್ ನೋಡ್ತೀನಿ. ಯಪ್ಪ ಮನ್ಯಾಗ ರಾಶಿ ಗಂಟ್ಲೆ ಕೆಲಸ ಬಿದ್ದಿರ್ತೈತಿ. ಇಲ್ಲಿ ಚಂತನ ಮಾಡ್ಬೇಕು ಕೆಲಸ. ಚಂತನ ಮಾಡಿ ಈಗ ಅಡುಗೆ ಮಾಡಿ ಸ್ವಲ್ಪ 2 ನಿಮಿಷ ಆಯ್ತು. ಈಗ ಫೋನ್ ಹಿಡ್ಕೊಂಡು ನೀನು ಹೊರಗೆಲ್ಲ ತಿರುಗಾಡಿ ಅಡ್ಡಾಡಿ ಮಜಾ ಮಾಡಿ ಬರ್ತಿ. ಈಗ ಒಂದು 2 ನಿಮಿಷ ಆಯ್ತು ನಾ ಫೋನ್ ಹಿಡ್ಕೊಂಡು. ಏನಂದಿ? ಮಜಾ ಮಾಡ್ತೀನಿ. ಇದು ಒಂದು ಬಾಕಿ ಇತ್ತು ನೋಡಿ ನಿನ್ನ ಕೈಲಿ ಅನ್ಸ್ಕೊಳ್ಳೋದು. ಎಲ್ಲರ ಕೈಲಿ ಉಗುಳಿಸ್ಬೋದಂತ ಆಗೈತಿ. ಸದ್ ನಿಂದೊಂದು ಬಾಕಿ ಇತ್ತು.
ಯಾವ ಬಾಯಿಲೆ ಅಂತಿ ಮಜಾ ಮಾಡಿ ಬರ್ತೀವಿ ಅಂತ. ಮಜಾ ಮಾಡಕ್ಕೆ ಹೋಗಿರ್ತೀನಿ ನಾನು ಹೊರಗೆ. ಹಾಂ, ನಾ ಮಜಾ ಮಾಡಿ ಬರ್ತೀನಿ, ಅದಕ್ಕೆ ಮನ್ಯಾಗೆಲ್ಲ ರೇಷನ್ನು ಪಾಷನ್ನು ಎಲ್ಲ ಮನೆ ನಡಿತೈತಿ. ನಾ ಮಜಾ ಮಾಡೋದ್ರಿಂದ ಮನೆ ನಡಿತೈತಿ. ನಾವು ದುಡಿಯಂಗಿಲ್ಲ ನಾನು. ಏನು ಇಟ್ಟು ಕಸ ಮಾಡ್ತೀವಿ, ಬಾಂಡೆ ಮಾಡ್ತೀವಿ, ಮುಸ್ರಿ ಮಾಡ್ತೀವಿ, ಬಟ್ಟೆ ಒಗಿತಿ. ಮತ್ತೇನು ಮಾಡ್ತೀವಿ ನೀನು? ಒಂದು ದಿನ ಕೆಲಸ ಮಾಡಲ್ಲ, ಹೋಗಿ ಗೊತ್ತಾಗತ್ತೆ ಹೊರಗೆ. ಇಟ್ಟು ಮಾಡ್ತಾಳೆ, ಈಟೇ ಮನ್ಯಾಗ ಇಟ್ಟು ಹಿಂಗೆ ಕೈಯಾಡಿಸ್ತಾಳೆ, ಇಲ್ಲೇ ಕತ್ತಲ್ಲ ಕೈಯಾಡ್ಸಂಗೆ ಹೇಳ್ತಾಳೆ ದೊಡ್ಡ ಡೈಲಾಗ್. ಹಾಂ ಹೌದಪ್ಪ, ಇಲ್ಲೇ ಕತ್ತಲ್ನಾಗ ಕೈ ಆಡ್ಸ್ಕೊಂಡು ಕುಂದಿರ್ತೀನಿ. ನಾ ಏನು ಕೆಲಸ ಮಾಡಂಗಿಲ್ಲ ಮನ್ಯಾಂದ, ಚಂತನ ಫೋನ್ ನೋಡ್ತಿರ್ತೀನಿ ನಾನು. ನೀನು ಹೊರಗೆ ಅಡ್ಡಾಡಿ ಬರ್ತಿ ಅಲ್ಲಿ. ಹಾಂ, ನೀನು ಹೊರಗೆ ಅಡ್ಡಾಡಿ ಬರ್ತಿ, ನಾ ಇಲ್ಲೇ ಒಳಗೆ ಇರಬೇಕು. ನೀವು ಒಂದ್ಸತಿ ಮನ್ಯಾಗ ಇದ್ದು ನೋಡಿ, ನೀನು ಇದ್ದು ಕೆಲಸ ಮಾಡಿ ನೋಡು, ಗೊತ್ತಾಗತ್ತೆ ನಿನಗೆ ಹೆಣ್ಮಕ್ಳ ಕಷ್ಟ ಏನಂತ. ಪ್ರತಿಯೊಂದು ಕೆಲಸ ಮಾಡಿ ನೋಡು, ಆಮೇಲೆ ಮಾತಾಡು. ಅಯ್ಯೋ, ಏನು ಕೆಲಸ ಮಾಡ್ತೀನಿ ಅಂತ ಇಟ್ಟು ದಿಮಾಕಿನ ಮಾತಾಡಕತ್ತೀನಿ ನೀನು. ಮನ್ಯಾಗ ಇಟ್ಟು ನಾ ಕೆಲಸ ಮಾಡೋಕೆ ಅಲ್ಲಿ ಹೊರಗೆ ಅಡ್ಡಾಡಿ ಬರೋರು ಕಷ್ಟ ನಿನಗೆ ಏನು ಗೊತ್ತು? ಗಂಡ್ಮಕ್ಳ ಕಷ್ಟ ಮನ್ಯಾಗ ಕುಂತು ಮಾತಾಡ್ತೀನಿ ನೀನು. ಮಾತಾಡೋರಿಗೆ ಗೊತ್ತಾಗಲ್ಲ, ಹೊರಗೆ ಬಂದು ಒಂದು ದಿನ ಮಾಡಿ ಗೊತ್ತಾಗತ್ತೆ ನಿನಗೆ. ನೀನು ನೋಡ್ಕೊಂಡು ಮಾತಾಡೋದು ಕಲಿ. ಏನು ನಾನು ಮನ್ಯಾಗ ಇರ್ತೀನಿ ಅಂತ ನಿಮ್ಮ ಚಂತನ ತಿನ್ಕೋತ ಅನ್ಕೋತ ಮನ್ಯಾಗ ಇರ್ತೀನಿ ಅಂತ ಮಾಡಿ ಏನು? ನಿನಗೆ ತಿನ್ನಕ್ಕೆ ಉಣ್ಣಕ್ಕೆ ಏನಾರ ಕಮ್ಮಿ ಬಿದ್ದಂಗೆ ನಾ ಮಾಡಿ ನಾನು ತಿನ್ನಕ್ಕೆ ಉಣ್ಣಕ್ಕೆ ಇಲ್ಲಿ ಕೇಳಿ ನಾ ಕಮ್ಮಿ ಐತೆ ಅಂತ ಹೇಳ್ದೆ ತಿನ್ನಕ್ಕೆ ಉಣ್ಣಕ್ಕೆ. ನೀನು ಕೆಲಸ ಮಾಡಿ. ಮಾತಿದ್ರೆ ಹಚ್ಚಬೇಡ, ನೀನು ಹಚ್ಚಬೇಡ, ಮುಚ್ಕೊಂಡು ಕುಂದ್ರೆ ಅಷ್ಟೇ. ಹೊರಗೆ ಬಂದು ಮಾಡೋರು ಕೆಲಸ ನಿನಗೆ ಏನು ಗೊತ್ತೈತಿ? ಇದಕ್ಕೆ ಮಾತಾಡ್ತೀನಿ ನೀನು. ಏನು ಮಾಡ್ತೀನಿ ಅಂತ ನಾ ಮನ್ಯಾಗ ನೀನು ಇದ್ದು ನೋಡಿ, ಇಲ್ಲಿ ಗೊತ್ತಾಗತ್ತೆ ನಿನಗೆ. ಏನಿದ್ದು ನೋಡು, ಮನ್ಯಾಗ ಮರ ಮುಕ್ಕೊಂಡಿರ್ತಿ, ಮತ್ತೇನು ಮಾಡ್ತಿ? ನೀನು ಹೊರಗೆ ಆರಾಮ ಅಡ್ಡಾಡಿ ಬರ್ತೀಯಲ್ಲ. ಹೊರಗೆ ಅಡ್ಡಾಡಿ ಬರ್ತೀನಲ್ಲ, ಆಯ್ತು ನಾಳೆಯಿಂದ ನೀ ಅಡ್ಡಾಡ್ ಬಾ ಅಲ್ಲ, ನಾ ಮುಕ್ಕೋತೀನಿ ಮನ್ಯಾಗ. ಹೌದಾ? ನೋಡು. ಏನು ನೋಡ್ಬೇಕು? ನೋಡು. ಏನು ನೋಡ್ಬೇಕು? ಆಯ್ತು ತಗೋ. ಇನ್ಮ್ಯಾಗ ಹೋಗಲೇ ಕಿವಿ ಬ್ಯಾನ್ ಆಗತ್ತೆ ನಿನ್ನ ಮಾತು ಕೇಳಿ ಹೋಗಿ ಸುಮ್ಮನೆ. ಏಯ್ ಕೇಳಿಲ್ಲ, ನಾ ಇದು ಲಾಸ್ಟ್ ಹೇಳಕತ್ತೀನಿ ನಿನಗೆ. ಹಾಂ, ನನಗೂ ಕೇಳಿ ಸಾಕಾಗೈತಿ. ಮನ್ಯಾಗ ಇರ್ತೀನಿ ಏನು ಮನ್ಯಾಗ ಇರ್ತೀನಲ್ಲ, ನೀನು ಇದ್ದು ತೋರಿಸ್ತಾರೆ ಮನ್ಯಾಗ. ಏನು ಇದೊಂದು ಮಾತು ಹೇಳ್ತೀನಿ ಕೇಳು, ಇನ್ಮ್ಯಾಗ ನೀ ವಿಚಾರ ಮಾಡು. ನೀ ನೋಡು, ದುಡುಕ್ಬೇಡ. ಅಯ್ಯಯ್ಯ ದೇವ್ರೆ, ನಾಳೆಯಿಂದ ನನ್ನ ಕೆಲಸ ನೀ ಮಾಡ್ತಿ, ನಿನ್ನ ಕೆಲಸ ನಾ ಮಾಡ್ತೀನಿ, ಅಷ್ಟೇ, ಮುಗೀತು. ಇನ್ನೇನು ಹೇಳಬೇಡ, ಕೇಳಬೇಡ. ಇದ್ರಾಗ ತಪ್ಪು ನಿಂದು ಐತಿ, ನಂದು ಐತಿ, ನೀ ಹೇಳ್ಬೇಡ, ನನಗೂ ಗೊತ್ತಾಗೈತಿ. ಮತ್ತು ಕೆಲಸ ಮನೆಯಿಂದೇ ಆಗಲಿ ಹೊರಗಿಂದೇ ಆಗಲಿ, ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ, ಕೆಲಸ ಯಾವುದೇ ಇರಲಿ, ಕೆಲಸದೊಳಗೆ ಕಷ್ಟ ಅಂತ ಇದ್ದೇ ಇರುತ್ತೆ, ಸುಖನೂ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಜನಕ್ಕೆ ಸುಖ ಅಷ್ಟೇ ಕಾಣುತ್ತೆ. ನಾವು ಹಿಂದೆ ಏನು ಕಷ್ಟಪಡ್ತೀವಿ ಅಂತ ಗೊತ್ತಾಗಲ್ಲ. ಕೆಲ್ಸಕ್ಕೆ ಹೋಗ್ತಾನ, ಆರಾಮ್ ಪೇಮೆಂಟ್ ಬರ್ತದೆ, ದುಡಿತಾನ, ತಿಂತಾನ, ಆರಾಮದಾನ ಅಂತ ಅನ್ಕೊಂಡಿರ್ತಾನೆ. ಹೌದು, ನಾನು ಇದೇ ಹೇಳ್ಬೇಕಂತ ಬಂದೆ. ನೀನು ಅದೇ ಹೇಳಕ್ಕೆ ಬಂದು ಗೊತ್ತು ನನಗೂ. ಯಾವುದೇ ಕೆಲಸ ಆಗಲಿ ಮನುಷ್ಯ ಯಾವತ್ತೂ ಅದು ಮಾಡಾಕತ್ತಿ, ಮಜಾ ಮಾಡಾಕತ್ತಿ ಅನ್ಬಾರ್ದು. ನಾನು ನಿನಗೆ ಚಂತನ ಫೋನ್ ನೋಡ್ತೀವಿ ಹಂಗೆ ಹಿಂಗೆ ಅನ್ಬಾರ್ದಿತ್ತು. ಸಾರಿ. ನಾನು ಸಾರಿ. ಈಗ ಬಾ ಸಾರಿ ಅಂತ ಹೇಳಕ್ಕೆ. ಮೊದಲು ಹೇಳಿದ್ರೆ ಹಾಕಿತ್ತಿಲ್ಲ. ಯಾಕೆ ಕುಡ್ದಿ? ನಾವೇ ನೋಡ್ತೀನಿ. ಚಿಕ್ಕದಾಗಿ ಏನೋ ಒಂದು ಪ್ರಯತ್ನ ಮಾಡಿದ್ವಿ. ಈ ವಿಡಿಯೋ ಉದ್ದೇಶ ಅಷ್ಟೇ. ಯಾರ ಕೆಲಸನೂ ಹೀಯಾಳ್ಸಕ್ಕೆ ಹೋಗಬೇಡಿ. ಅವ್ರವ್ರ ಕಷ್ಟ ಏನಂತ ಅವರಿಗೆ ಗೊತ್ತಿರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀವಿ. ಥ್ಯಾಂಕ್ ಯು.